ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನೋಡಿ, ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಹಾಗೂ ರಾಜ್ಯದ ಮಂತ್ರಿಗಳಾದ ಶ್ರೀಯುತ ಶಿವರಾಮೇಗೌಡರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಶಿವರಾಮೇಗೌಡರು ಮಾತಾಡಕ್ಕೆ ಬರ್ತಾರೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕಾಲೇಜಿನ ಮುಖ್ಯಸ್ಥರಾಗಿರುವಂತಹ ಡಿ.ಜಿ. ಸಾಹೇಬ್ರೆ, ಗುರುಗಳೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ ಅಂತ ದ್ಯಾವರುಗಳನ್ನ ಸೃಷ್ಟಿ ಮಾಡೋ ಅಂತ ಈ ಕಾಲೇಜು ಒಂದು ಗುಡಿ ಇದ್ದಂಗೆ. ಮನುಷ್ಯರು ಪ್ರಾಣ ಕಾಪಾಡಬೇಕು ಅಂತ, ಪುಣ್ಯದ ಕೆಲಸ ಮಾಡಬೇಕು ಅಂತ, ಎಷ್ಟೋ ಆಸೆ ಕನಸುಗಳನ್ನ ಹೊತ್ಕೊಂಡು ಡಾಕ್ಟರ್ ಆಗಬೇಕು ಅಂತ ಎಷ್ಟೋ ಕಷ್ಟಗಳನ್ನ ಅನುಭವಿಸಿ ಇಲ್ಲಿ ಗಂಟ ಬಂದಿದ್ದೀರಿ. ಇಲ್ಲಿ ನೀವು ಉತ್ತಮ ಶಿಕ್ಷಣ ಪಡೆದು ಜನಸೇವೆ ಮಾಡಿ ನೀವು ಒಳ್ಳೆ ಹೆಸರು ತಗೊಳ್ಳೋದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗೂ ಒಳ್ಳೆ ಹೆಸರು ತಂದು ಹಾಗೂ ನೀವು ಓದಿದಂಥ ಕಾಲೇಜ್ಗೂ ಒಳ್ಳೆ ಹೆಸರು ತರಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀನಿ. ನೀವೆಲ್ಲ ವಿದ್ಯಾವಂತರು, ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಆದರೂ ನಾನು ಹಿರಿಕನಾಗಿ ಒಂದು ಮಾತು ಹೇಳ್ತೀನಿ. ನಿಮ್ಮ ಆಸೆ ಕನಸುಗಳು ಈಡೇರಲಿ ಅಂತ ಶುಭ ಹಾರೈಸ್ತೀನಿ. ನಾನು ಇಲ್ಲಿಗೆ ಬರಬೇಕಾದ್ರೆ ದಾರಿಲಿ ನಾನು ಏನಾದರೂ ಈ ಕಾಲೇಜ್ಗೆ ಕೈಲಾಸ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆಗ ನನ್ನ ತಲೆಗೆ ಬಂದಿದ್ದೇನೆಂದರೆ, ನನ್ನ ತಂದೆ ತಾಯಿಯಲ್ಲಿ ಹೆಸರಲ್ಲಿ ಒಂದು ಟ್ರಸ್ಟನ್ನ ಓಪನ್ ಮಾಡಿಸಿ ಅಲ್ಲಿ ಜೋಡಿಸಿ ಹಣನ ಈ ಕಾಲೇಜಲ್ಲಿ ಯಾರು ಹೆಚ್ಚಿನ ಅಂಕ ಪಡೆದು ಈ ವರ್ಷ ಪಾಸ್ ಆಗ್ತಾರೋ ಅಂಥ ವಿದ್ಯಾರ್ಥಿಗೆ ಎಲ್ಲ ಫ್ರೀ, ಅಂದರೆ ನಾನು ಹಣ ಖರ್ಚು ಮಾಡಿ ಓದೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಶಿವರಾಮೇಗೌಡರು ಭಾಷಣ ಮಾಡ್ತಾ ಇರ್ತಾರೆ. ಇತ್ತ ಪೆನ್ ಬೀಳಿಸ್ದಂಗೆ ಬೀಳಿಸಿ ವಿದ್ಯಾ ಶಿವರಾಮೇಗೌಡರ ಆಶೀರ್ವಾದ ತಗೊತಾಳೆ. ಇದನ್ನು ನೋಡಿ ಜನ್ನಿ, ಆಹಾ, ನಮ್ಮ ವಿದ್ಯಾ ಶಾನೆ ಬುದ್ಧಿವಂತೆ ಅಂತೂ ಇಂತೂ ಯಾರಿಗೂ ಗೊತ್ತಾಗ್ದಂಗೆ ಅವ್ರ ಮಾವನ ಆಶೀರ್ವಾದ ತಗೋಬಿಟ್ಲು ಅಂತ ಮನಸ್ಸಿನಲ್ಲೇ ಅನ್ಕೊತಿರ್ತಾರೆ. ನೀವೆಲ್ಲರೂ ನಮ್ಮ ಮಂಡ್ಯ ಜಿಲ್ಲೆಗೆ, ಕರ್ನಾಟಕಕ್ಕೆ ಒಳ್ಳೆ ಹೆಸರು ತರೋಂಥ ಡಾಕ್ಟರ್ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಶುಭ ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್ ಅಂತ ಹೇಳಿ ಭಾಷಣ ಮುಗಿಸ್ತಾರೆ ಶಿವರಾಮೇಗೌಡರು. ಸಚಿವರು ಪ್ರತಿ ವರ್ಷ ಹೆಚ್ಚಿನ ಅಂಕ ಗಳಿಸಿರೋ ಒಬ್ಬ ವಿದ್ಯಾರ್ಥಿಗೆ ಸಂಪೂರ್ಣ ವೆಚ್ಚವನ್ನು ಭರಿಸುತ್ತೇನೆಂದು ನಮ್ಮೆಲ್ಲರಿಗೂ ಭರವಸೆ ನೀಡಿದ್ದಾರೆ. ಇಂಥ ಗೌರವಾನ್ವಿತ ಸಚಿವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಗೌರವ ಸಲ್ಲಿಸುತ್ತೇನೆ ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಶಿವರಾಮೇಗೌಡರು ಮತ್ತು ಭದ್ರೇಗೌಡರು ಎಲ್ಲರೂ ಹೊರಡ್ತಾ ಇರ್ತಾರೆ. ಹೊರಡೋವಾಗ ವಿದ್ಯಾಮಕ್ಕನ ನೋಡಿ ಹೋಗ್ತಾ ಇರ್ತಾರೆ. ಇತ್ತ ಕಣ್ಮಣಿ ಗುಡಿಗೆ ಬಂದರೆ ಮನಸ್ಸು ಪ್ರಶಾಂತವಾಗಿ ಏನೋ ಒಂಥರ ನೆಮ್ಮದಿಯಾಗಿರ್ಬೇಕಲ್ವಾ. ಆದರೆ ಇವತ್ತು ನನ್ನ ಮನಸ್ಸು ಗೊಂದಲದ ಗೂಡಾಗಿ ಭಯನೇ ತುಂಬ್ಕೊಂಡೈತೆ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಯಾಕೆ ಮೇಡಮ್, ಆರೋಗ್ಯ ಸರಿಯಾಗಿಲ್ವಾ ಅಂತ ರಾಕೇಶ ಕೇಳ್ತಾನೆ. ಹೌದು, ಮನಸ್ಸಿನ ಆರೋಗ್ಯ ಸರಿ ಇಲ್ಲ. ಮನಸ್ಸಲ್ಲಿರೋ ಮಾತನ್ನ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕಣ್ಮಣಿ ಹೇಳ್ತಾಳೆ. ನಿಮ್ಮ ಮನಸ್ಸಲ್ಲಿ ಏನಾದರೂ ಗೊಂದಲ ಇದ್ದರೆ ದೇವ್ರ ಮುಂದ್ಗುಟೆ ನಿಂತ್ಕೊಂಡು ಹೇಳ್ಕೊಬಿಡಿ ಮೇಡಮ್ ಅಂತ ರಾಕೇಶ ಹೇಳ್ತಿರ್ತಾನೆ. ದೇವ್ರ ಮುಂದ್ಗುಟೆ ಹೇಳ್ಕೊಂಡಿಲ್ಲ, ಬರೀ ಹೇಳ್ಕೊಂಡಿರೋದಲ್ಲ, ಬೇಡ್ಕೊಂಡು ಇದ್ದೀನಿ. ಅದು ನಿನ್ನನ್ನೇ ರಾಕಿ ಅಂತ ಕಣ್ಮಣಿ ಹೇಳ್ತಾಳೆ. ಮೇಡಮ್ ಅಂತಾನೆ ರಾಕೇಶ. ಹೌದು, ಮನಸಾರೆ ಮನಸ್ಸಿಂದ ಮನಸ್ಫೂರ್ತಿಯಾಗಿ ಹೇಳ್ತೀವಿ, ನಾನು ನಿನ್ನನ್ನೇ ಇಷ್ಟಪಡ್ತೀವಿ ರಾಕಿ ಅಂತ ಕಣ್ಮಣಿ ಹೇಳ್ತಾಳೆ. ಇಷ್ಟಪಡೋಕ್ಕೆ ನಮಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸ ಐತೆ ಮೇಡಮ್, ಅಷ್ಟೇ ಅಂತನೂ ಅದೇ. ಇದು ತಮಾಷೆ ವಿಷಯ ಅಲ್ಲ, ಜೊತೆಗೆ ನನ್ನ ಇಷ್ಟನೂ ಪಡಬಾರ್ದು ನೀವು ಅಂತ ರಾಕೇಶ ಹೇಳ್ತಾನೆ. ಅಷ್ಟು ಅಂತರ ಐತೆ ಅಂದಮೇಕೆ ನೀನು ಯಾಕೆ ನನಗೆ ಗೌರವ ಕೊಡ್ತಾ ಇದ್ದಿ ಅಂತ ಕಣ್ಮಣಿ ಕೇಳ್ತಾಳೆ. ಯಾಕಂದರೆ ನೀವು ನನಗೆ ಅನ್ನ ಹಾಕೋ ಯಜಮಾನ್ರ ಮಗಳು ಅಂದಮೇಕೆ ನೀವು ನನಗೆ ಯಜಮಾನಿನೇ ಅಲ್ವಾ ಅಂತ ರಾಕೇಶ ಹೇಳ್ತಿರ್ತಾನೆ. ಗೌರವ ಸರಿ, ಆದರೆ ಯಾಕೆ ಅಷ್ಟು ಕಾಳಜಿ, ಯಾಕವತ್ತು ಪಬ್ಬಿಂದ ಕಾಪಾಡಿಕೊಂಡು ಕರ್ಕೊಬಂದೆ ಅಂತ ಕಣ್ಮಣಿ ಕೇಳ್ತಾಳೆ. ಅದು ನನ್ನ ಕರ್ತವ್ಯ ಮೇಡಮ್ ಅಂತ ರಾಕೇಶ ಹೇಳ್ತಾನೆ. ನಮ್ಮ ಮನೆಯವರು ಅಂದರೆ ಯಾಕಷ್ಟು ಗೌರವ ಅಂತ ಕಣ್ಮಣಿ ಕೇಳ್ತಾಳೆ. ಅದು ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಮೇಡಮ್ ಅಂತ ರಾಕೇಶ ಹೇಳ್ತಿರ್ತಾನೆ. ಹಂಗಾರೆ ನಿನಗೆ ನನ್ನ ಮೇಲೆ ಯಾವ ಭಾವನೆಯೂ ಇಲ್ವಾ ಅಂತ ಕಣ್ಮಣಿ ಕೇಳ್ತಾಳೆ. ಇಲ್ಲ ಮೇಡಮ್ ಅಂತಾನೆ ರಾಕೇಶ. ಈ ಮಾತನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಅಂತ ಕೇಳ್ತಾಳೆ ಕಣ್ಮಣಿ. ಹೊರಡವ ನಡಿ ಮೇಡಮ್ ಅಂತ ಹೇಳ್ತಾನೆ ರಾಕೇಶ. ನಿಜ ಹೇಳು ರಾಕಿ, ನಿಮ್ಮ ಮನಸ್ಸಲ್ಲಿ ನನಗೆ ಪ್ರೀತಿ ಇಲ್ವಾ ಅಂತ ಕಣ್ಮಣಿ ಕೇಳ್ತಾಳೆ. ಪ್ರೀತಿ ಇದ್ದತೋ ಇಲ್ವೋ ನನಗೆ ಗೊತ್ತಿಲ್ಲ ಮೇಡಮ್, ಆದರೆ ನಿಮ್ಮನ್ನು ಪಡ್ಕೊಳೋ ಯೋಗ್ಯತೆ ನನಗಿಲ್ಲ ಅಂತ ರಾಕೇಶ ಕೇಳ್ತಾನೆ. ಒಂದ್ಸಲ ನಿನ್ನ ಮನಸ್ಸು ಏನು ಹೇಳ್ತೈತೆ ಅಂತ ಕೇಳ್ಕೊ ರಾಕಿ ಅಂತಾಳೆ ಕಣ್ಮಣಿ. ನನ್ನ ಮನಸ್ಸಿನ ಮಾತು ಕೇಳ್ಕೊಂಡು ಬದುಕೋ ಪರಿಸ್ಥಿತಿ ನಾನಿಲ್ಲ ಮೇಡಮ್, ನನಗೆ ಸಾವಿರಾರು ಜವಾಬ್ದಾರಿ ಐತೆ. ಆ ಜವಾಬ್ದಾರಿ ಮುಂದ್ಗುಟೆ ಈ ಪ್ರೀತಿಗೆಲ್ಲ ಜಾಗ ಇಲ್ಲ ಅಂತ ರಾಕೇಶ ಹೇಳ್ತಿರ್ತಾನೆ. ಹಂಗಾದ್ರೆ ನನ್ನ ಪ್ರೀತಿಗೆ ಬೆಲೆ ಇಲ್ವಾ ಅಂತ ಕಣ್ಮಣಿ ಕೇಳ್ತಾಳೆ. ಬೆಲೆ ಇಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್, ಆದರೆ ಅದಕ್ಕೆ ಸರಿಯಾದ ವ್ಯಕ್ತಿ ನಾನಲ್ಲ ಅಂತ ರಾಕೇಶ ಹೇಳ್ತಾನೆ. ಅಂದರೆ ನಿನಗೆ ಒಂಚೂರು ನಾನು ಇಷ್ಟ ಇಲ್ವಾ ಅಂತ ಕೇಳ್ತಾಳೆ ಕಣ್ಮಣಿ. ಇಲ್ಲ ಮೇಡಮ್ ಅಂತಾನೆ ರಾಕೇಶ. ಮತ್ತ್ಯಾಕೆ ಇಲ್ಲ ಅಂದಮೇಲೆ ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿರೋ ಲಾಕೆಟ್ನ ಹಂಗೆ ಮಾಡ್ಕೊಂಡಿದ್ಯಾ ಜೋಪಾನವಾಗಿ
ಅಂತ ಕೇಳ್ತಾಳೆ ಕಣ್ಮಣಿ. ಮನಸ್ಸಲ್ಲಿ ಯಾವ ಭಾವನೆಯೂ ಇಲ್ಲ ಅಂದ್ಮೇಕೆ ಇನ್ನೂ ಅಲ್ಯಾಕೆ ನಿನ್ನ ಹತ್ರ ಯಾವ ಕಾರಣಕ್ಕದೇ ಹೇಳು ಅಂತ ಕಣ್ಮಣಿ ಕೇಳ್ತಾಳೆ. ಯಾಕಂದರೆ ನೀವು ಕೊಟ್ಟಿದ್ದು ಶಾನೆ ಬೆಲೆ ಬಾಳೋ ಅಂಥದ್ದು, ನೋಡೋಕ್ಕೂ ತುಂಬ ಸುಂದರವಾಗಿತ್ತು, ಹಾಗಾಗಿ ಅದನ್ನು ಮಾಡ್ಕೊಂಡಿವ್ನಿ ಮೇಡಮ್ ಅಂತ ರಾಕೇಶ ಹೇಳ್ತಿರ್ತಾನೆ. ಹಂಗಾರೆ ನಿನ್ನ ಚಿಕ್ಕವನು ಇದ್ದಾಗ ಪ್ರಪೋಸ್ ಮಾಡಿದ್ದು ಸುಳ್ಳ? ನಿನ್ನ ಮನಸ್ಸಲ್ಲಿ ನಾನು ಇರಲಿಲ್ವಾ ಅಂತ ಕಣ್ಮಣಿ ಕೇಳ್ತಾಳೆ. ಅದೇನು ತಿಳಿದೇ ಇರೋ ಅಂಥ ವಯಸ್ಸು ಮೇಡಮ್, ಜೊತೆಗೆ ನಾನು ದೊಡ್ಡವನಾದ್ಮೇಲೆ ದೊಡ್ಡ ಮನುಷ್ಯ ಆಯ್ತೀನಿ, ನನ್ನ ಹೆಸರಿಗೆ ಬೆಲೆ ಬರ್ತದೆ, ನನ್ನ ಮಾತಿಗೆ ತೂಕ ಇರ್ತದೆ ಅಂತ 108 ಕನಸು ಕಟ್ಕೊಂಡಿದ್ದೆ. ಆದರೆ ಅದು ಯಾವುದಾದ್ರೂ ಆಯ್ತೆ? ಇಲ್ಲ ತಾನೇ. ಹಂಗೆ ಚಿಕ್ಕ ವಯಸ್ಸಲ್ಲಿ ಕಂಡು ಕನಸಿಗೆ ಇವಾಗೆಲ್ಲ ರೆಕ್ಕೆ ಕಟ್ಟೋದಕ್ಕಾಗಕ್ಕಿಲ್ಲ ಮೇಡಮ್. ನೋಡಿ ಮೇಡಮ್, ಯೋಗ್ಯತೆ ಇಲ್ದಿದ್ರೂ ಪ್ರೀತಿ ಮಾಡಿ ಮದುವೆ ಆಗೋದೆಲ್ಲ ಸಿನಿಮಾಲಿ ಮೇಡಮ್, ನಿಜ ಜೀವನದಲ್ಲಿ ಅದಕ್ಕೆ ಸಮಾಜನೂ ಒಪ್ಪಕ್ಕಿಲ್ಲ, ಮನೆಯವರು ಒಪ್ಪಕ್ಕಿಲ್ಲ ಅಂತ ರಾಕೇಶ ಹೇಳ್ತಿರ್ತಾನೆ. ಮನೆಯವ್ರನ್ನ ನಾನು ಒಪ್ಪಿಸ್ತೀನಿ, ನಮ್ಮ ಪ್ರೀತಿನ ಅರ್ಥ ಮಾಡಿಸ್ತೀನಿ ಅಂತ ಕಣ್ಮಣಿ ಹೇಳ್ತಿರ್ತಾಳೆ. ಆ ಸನ್ನಿವೇಶ ಬರಬಾರ್ದು ಅಂತಲೇ ಇದನ್ನೆಲ್ಲ ಹೇಳ್ತಿರೋದು. ದಯಮಾಡಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಮೇಡಮ್. ನನ್ನ ಮನಸ್ಸಲ್ಲಿ ಯಾವ ಪ್ರೀತಿನೂ ಇಲ್ಲ, ಯಾವ ಭಾವನೆಯೂ ಇಲ್ಲ. ನೀವು ನನಗೆ ಸಂಬಳ ಕೊಡೋ ಗೌಡ್ರ ಮಗಳು, ನನ್ನ ಮೇಲೆ ನಂಬಿಕೆ ಮಾಡ್ಕೊಂಡಿರೋ ನನ್ನ ಗೆಳೆಯ ಭದ್ರೇಗೌಡನ ತಂಗಿ, ನಾನು ಗೌರವ ಕೊಡೋವಂಥ ಯಜಮಾನಿ. ದಯಮಾಡಿ ನನ್ನನ್ನು ಹಿಂಗೆ ಇರೋದಕ್ಕೆ ಬಿಟ್ಬಿಡಿ. ಇದೇ ಆಸೆ ಕನಸು ಮುಂದುವರಿತು ಅಂದರೆ ನಾನು ಈ ಡ್ರೈವರ್ ಕೆಲಸದಲ್ಲಿ ಮುಂದುವರಿಕಿಲ್ಲ, ಅರ್ಥ ಮಾಡ್ಕೊಳ್ಳಿ. ಟೈಮ್ ಆಯಿತು ಬನ್ನಿ ಮೇಡಮ್ ಅಂತ ಹೋಗ್ತಾನೆ ರಾಕೇಶ. ಇತ್ತ ಕಣ್ಮಣಿ ತುಂಬ ನೊಂದ್ಕೊಂಡು ಅಳ್ತಿರ್ತಾಳೆ. ಇತ್ತ ಶಿವರಾಮೇಗೌಡರು ಗೋವಿಂದ ಹೊರಡೋದೇ ಅಲ್ವೇ ಅಂತ ಕೇಳ್ತಾರೆ. ಸರಿ ಅಣ್ಣ ಅಂತ ಹೇಳ್ತಾರೆ ಗೋವಿಂದೇಗೌಡರು. ಅಪ್ಪಯ್ಯ, ಅದ್ಯಾವುದೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಿದ್ಯಲ್ವೇ ಅಂತ ಭದ್ರ ಕೇಳ್ತಾನೆ. ಹೂ ಕಣ್ಲಾ, ನೀನು ನಮ್ಮ ಜೊತೆಗೆ ಬಾ, ಹೋಗ್ಬಿಟ್ಟು ಬಂದ್ಬಿಡುವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿಮಗೆ ನಾನೇ ಕಪ್ಪಯ್ಯ, ಅದು ಅಲ್ದೇನೆಯ ಸುಮಾರು ಮದುವೆಗಳವೆ, ಅವ್ರನ್ನಾದ್ರೂ ಹೋಗಿ ಮಾತಾಡ್ಸ್ಕೊಬರ್ತೀನಿ ನಾನು ಅಂತ ಭದ್ರ ಹೇಳ್ತಾನೆ. ಸರಿ, ನೀನು ಹೋಗಿ ಮಾತಾಡ್ಸ್ಕೊಬಾ, ನಾನು ಗೋವಿಂದ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಹೋಗೋದಕ್ಕಂತ ಹೋಗ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ, 1 ನಿಮಿಷ ಅಂತಾನೆ ಭದ್ರ. ಏನ್ಲೇ ಮಗ ಅಂತಾನೆ ಶಿವರಾಮೇಗೌಡ. ಇವತ್ತು ಕಾರ್ಯಕ್ರಮದಲ್ಲಿ ಬೋಸ್ ಅಂದಾಗ ಮಾತಾಡಿದೆ ಅಪ್ಪಯ್ಯ, ಅದು ಅಲ್ದೆಯ್ಯ ತಾತ ಅಜ್ಜಿ ಹೆಸ್ರಾಗೆ ಟ್ರಸ್ಟ್ ಕಟ್ಸಿವ್ನಿ, ಬೋಸ್ ಅಂದಾಗ ಮಾರ್ಕ್ಸ್ ತೆಗ್ದವ್ರಿಗೆ ನಾನೇ ಫೀಸ್ ಕಟ್ತೀನಿ ಅಂತ ಹೇಳ್ದಲ್ಲ, ಅದು ನನಗೆ ಖುಷಿ ಆಯಿತು ಅಪ್ಪಯ್ಯ ಅಂತ ಭದ್ರ ಹೇಳ್ತಾನೆ. ನೋಡ್ಲ ಮಗ, ನಮ್ಮ ಅಪ್ಪಯ್ಯ ನನ್ನ ಚಿಕ್ಕ ವಯಸ್ಸಿನಲ್ಲಿ ಯಾವಾಗಲೂ ಒಂದು ಮಾತು ಹೇಳೋರು, ದೇವರು ಪ್ರಪಂಚದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬನ ಅಕೌಂಟ್ಗೂ ದುಡ್ಡು ಹಾಕೋಕ್ಕಾಗದೆ ನಮ್ಮಂಥರ ಕೈಯಲ್ಲಿ ಕೊಟ್ಟು ಹಂಚೋ ಕೆಲಸ ಮಾಡ್ತಾನೆ ಅಂತ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಬೀರಲ್ಲಿ ದುಡ್ಡನ್ನ ಇಟ್ಬಿಟ್ಟು ಗೆದ್ಲಿಡಿಸ್ತಾ ಇದ್ದೀವಿ. ಅದರಿಂದ ಉಪಯೋಗ ಏನು ಹೇಳೋ? ಏನೂ ಇಲ್ಲ. ಅದಕ್ಕೆ ಇಲ್ಲದೇ ಇರೋರಿಗೆ ಹಂಚೋ ಕೆಲಸ ಮಾಡಬೇಕು. ಆದಷ್ಟು ನಮ್ಮ ಕೈಲಿ ಏನಾಗ್ತೈತೋ ಆ ಸಹಾಯನ ಮಾಡಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀನು ಹೇಳ್ದಂಗೆ ಯಾರು ಕಾಲೇಜ್ಗೆ ಫಸ್ಟ್ ಬರ್ತಾರೋ ಅವ್ರಿಗೆ ಕಾಲೇಜ್ ಕೊಡಲೇಬೇಕು ಅಂತ ಭದ್ರ ಹೇಳ್ತಾನೆ. ಸರಿ ಮಗ, ನಾವಿನ್ನು ಹೊರಡ್ತೀವಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಇತ್ತ ಕಣ್ಮಣಿ ರಾಕೇಶನ್ನ ಹುಡುಕ್ತಾ ಇರ್ತಾಳೆ. ಕಾರ್ ಹತ್ರನೂ ಬಂದು ನೋಡ್ತಾಳೆ, ಇರೋದಿಲ್ಲ ಅವನು. ಮತ್ತು ಮನೆ ಒಳಗಡೆ ಹೋಗಿ ಕೀನ್ ನೋಡ್ತಾಳೆ. ರಾಕೇಶ ಇಲ್ಲೇ ಕೀ ಬಿಟ್ಟೋಗವನೇ, ನಾನು ಪ್ರಪೋಸ್ ಮಾಡಿದ್ದಕ್ಕೆ ಏನಾದರೂ ಹೊರಟೋದ್ನಾ ಅಂತ ಯೋಚನೆ ಮಾಡ್ತಿರ್ತಾಳೆ ಮನಸ್ಸಿನಲ್ಲಿ ಅಂದ್ಕೊಂಡು ಕಣ್ಮಣಿ. ಅಲ್ಲಿ ವಿನಂತಿ ಹೋಗ್ತಾ ಇರ್ತಾಳೆ. ವಿನು ರಾಕಿನ್ ನೋಡ್ದ ಅಂತ ಕೇಳ್ತಾಳೆ ಕಣ್ಮಣಿ. ಇಲ್ಲ ಕಣ್ಮಣಿ, ಯಾಕೆ ಆಚೆ ಕಡೆಗೆ ಹೋಗ್ಬೇಕಿತ್ತೆ? ಅಯ್ಯೋ ಅದಕ್ಕೇನಂತೆ, ನನ್ನ ಹತ್ರ ಬೇಜಾನ್ ದಾರಿಗಳವೆ, ಬಾ ನಾನು ಕರ್ಕೊಂಡೋಯ್ತೀನಿ ಅಂತಾಳೆ ವಿನಂತಿಯೇ. ಪರವಾಗಿಲ್ಲ ಬಿಡು, ಅರ್ಜೆಂಟ್ ಏನೂ ಇಲ್ಲ, ರಾಖಿ ಬಂದಮೇಲೆ ಹೋದ್ರಾಯ್ತು ಅಂತ ಕಣ್ಮಣಿ ಹೇಳ್ತಾಳೆ. ಹೌದೇ, ಸರಿ. ನಮ್ಮವ್ವ ಅದೇನೋ ಸೌತೆಕಾಯಿ ಬೋಂಡ ಮಾಡಿದ್ದಾಳಂತೆ, ಮೊದಲೇ ದಿಡ್ರದಿಮ್ಮಿ, ಅದು ಹೆಂಗೆ ಮಾಡಿದ್ದಾಳೋ ಹೆಂಗಿದ್ದತೋ ಹೊಸಿ ತಿನ್ಬಿಟ್ಟು ರುಚಿ ನೋಡ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾಳೆ ವಿನಂತಿಯೇ. ಇತ್ತ ಕಣ್ಮಣಿ ಅಮ್ಮಮ್ಮನ ಕೇಳ್ತೀನಿ ಅಂತ ಹೋಗ್ತಾಳೆ ಅಮ್ಮಮ್ಮನ ಹತ್ರ. ಎಂಟೇಶಿಗೆ ಸಿಟಿಯಿಂದ ಎಲೆ ತಕಬಾ ಅಂತ ಹೇಳಿದ್ದೆ, ತರ್ತಾನೋ ಇಲ್ಲ ಮರ್ತು ಬರ್ತಾನೋ ಅಂತ ಅನ್ಕೊತಿರ್ತಾಳೆ ಅಜ್ಜಮ್ಮ. ಕಣ್ಮಣಿ ಬಂದು, ಅಮ್ಮಮ್ಮ ಆ ಡ್ರೈವರ್ ರಾಕಿ ಎಲ್ಲೋದ ಅಂತ ಕೇಳ್ತಾಳೆ. ಯಾಕೆ, ಎಲ್ಗಾದ್ರೂ ಹೋಗ್ಬೇಕಾಗಿತ್ತಾ ನೀನು ಅಂತ ಅಜ್ಜಮ್ಮ ಕೇಳ್ತಾಳೆ. ನಾನು ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಅಮ್ಮಮ್ಮ, ಕಾರು ಹೊರಗಡೆ ಬಿಸಿಲಲ್ಲಿ ನಿಂತದೆ, ಅದಕ್ಕೆ ನೆರಳಿಗೆ ಹಾಕ್ಬೇಕು ಅಂತ ಹೇಳ್ಬೇಕಾಗಿತ್ತು, ಅದಕ್ಕೆ ಅಂತಾಳೆ ಕಣ್ಮಣಿ. ಹೌದೇ, ಪಕ್ಕದ ಮನೆ ಜಯಕ್ಕ ಬಂದ್ಲು ಅಂತ ಮಾತಾಡ್ಕೊಂಡು ಕೂತಿದ್ದೆ, ಅದೇನೋ ಕಾಣೆ ನಿಮ್ಮವ್ವನ ತವ ಮಾತಾಡಿ ಎಕ್ಕಿ ಮಡಗ್ಬಿಟ್ಟು ಹೋಗಿದ್ದನ್ನ ಕಂಡೆ, ಎಲ್ಲಿಗೆ ಯಾಕೆ ಅಂತ ನಾನೇನು ಕೇಳಲಿಲ್ಲ ಕಣವ್ವ ಅಂತ ಅಜ್ಜಮ್ಮ ಹೇಳ್ತಾಳೆ. ಹೌದೇ, ಇರು ಅಮ್ಮನ್ನೇ ಕೇಳ್ತೀನಿ ಅಂತಾಳೆ ಕಣ್ಮಣಿ. ಇತ್ತ ಮೋಹನ ಹತ್ರ ಅಮ್ಮ ಅಂದ್ಕೊಂಡು ಬರ್ತಾಳೆ ಕಣ್ಮಣಿ. ಏನವ್ವ ಅಂತಾಳೆ ಮೋಹನ. ಅಮ್ಮ ಅದು ಡ್ರೈವರು ಅಂತ ಹೇಳ್ತಿರ್ತಾಳೆ ಕಣ್ಮಣಿ. ಓ ಅವನೇ, ಏನೋ ಮಂಡ್ಯಕ್ಕೆ ಅವ್ರ ಅಮ್ಮನಿಗೆ ಹುಷಾರಿಲ್ಲ ಅಂತ ಮಂಡ್ಯಕ್ಕೆ ಹೋಗಿ ಬರ್ತೀನಿ ಅಂತ ಹೋದ, ಅದಕ್ಕೆ ನೀನು ಹೋಗಿ ತೋರಿಸ್ಕೊಬಾ ಅಂತ ಹೊಸಿ ದುಡ್ಡು ಕಟ್ಟು ಕಳಿಸ್ದೆ ಅಂತ ಮೋಹನ ಹೇಳ್ತಿರ್ತಾಳೆ. ಏನು ಹುಷಾರಿಲ್ವಂತ ಅಂತ ಕೇಳ್ತಾಳೆ ಕಣ್ಮಣಿ. ಹೂ ಕಣವ್ವ, ಅದು ನಾನು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಬಂದು ಹೇಳ್ದ, ಏನಾಯಿತು ಅಂತ ನಾನು ಕೇಳೋಕ್ಕಾಗಲಿಲ್ಲ, ಖರ್ಚಿಗೆ ಕಾಸು ಕೊಟ್ಟು ಕಳಿಸ್ದೆ ಅಂತ ಮೋಹನ ಹೇಳ್ತಾಳೆ. ಸರಿ ಕಣಮ್ಮ ಅಂತ ಹೋಗ್ತಾಳೆ ಕಣ್ಮಣಿ. ಕಣ್ಮಣಿ ಬೇಜಾರು ಮಾಡ್ಕೊಂಡಿರೋದು ನೋಡ್ಬಿಟ್ಟು, ಅಲ್ಲ ಇವಳು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೋದ್ಲಲ್ಲ ಅಂತ ಮೋಹನ ಅಂದ್ಕೊತಿರ್ತಾಳೆ. ಇತ್ತ ವಿದ್ಯಾ ಬ್ಯಾಗ್ ತಗ್ಲಾಕೊಂಡು ಬರ್ತಿರ್ತಾಳೆ. ವಿದ್ಯಾ ಅಂದ್ಕೊಂಡು ಜನ್ನಿ ಓಡಿ ಬರ್ತಿರ್ತಾಳೆ.
ಹತ್ರಕ್ಕೆ ಬಂದು ಕಂಗ್ರಾಟ್ಸ್ ವಿದ್ಯಾ ಅಂತ ಹೇಳ್ತಿರ್ತಾಳೆ ಜನ್ನಿ. ಥ್ಯಾಂಕ್ ಯು ಜನ್ನಿ ಅಂತಿರ್ತಾಳೆ ವಿದ್ಯಾ. ಸ್ಟೇಜ್ ಮೇಲೆ ಚಿಂದಿ ಉಡಾಯಿಸ್ಬಿಟ್ಟೆ, ನಿಮ್ಮ ಮಾವನ ಮುಂದೆ ಸೂಪರಾಗಿ ಮಾತಾಡಿದೆ ಅಂತ ಜನ್ನಿ ಹೇಳ್ತಿರ್ತಾಳೆ. ನನಗೆ ಎಷ್ಟೋ ವಿಚಾರದಲ್ಲಿ ನಮ್ಮ ಮಾವ ಏನೇ ಸ್ಫೂರ್ತಿ ಜನ್ನಿ ಅಂತ ವಿದ್ಯಾ ಹೇಳ್ತಾಳೆ. ನಿಮ್ಮ ಮಾವನು ಸೂಪರಾಗಿ ಮಾತಾಡಿದ್ರು, ನಾನು ಅವರನ್ನು ಬೇರೆ ರಾಜಕಾರಣಿ ಥರ ಅನ್ಕೊಬಿಟ್ಟಿದ್ದೆ, ಆದರೆ ಅವರು ನೆಕ್ಸ್ಟ್ ಲೆವೆಲ್ ಅಂತಿರ್ತಾಳೆ ಜನ್ನಿ. ಅವ್ರನ್ನ ರಾಜಕಾರಣಿಗಳು ಅಂತ ಹೇಳೋದಕ್ಕಿಂತ ಜನನಾಯಕ ಅಂತ ಹೇಳ್ಬೇಕು. ಅವರು ಅವ್ರ ಗುಣದಲ್ಲಿ ವ್ಯಕ್ತಿತ್ವದಲ್ಲಿ ಶಾನೆ ಎತ್ತರದಲ್ಲಿ ಅವ್ರೆ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಅದಿರಲಿ, ತಾವೇನೋ ಈ ಸೈಕಲ್ ಗ್ಯಾಪಲ್ಲಿ ಮೂವಿಲಿ ತೋರಿಸ್ತಾ ಇರ್ತಾರಲ್ಲ ಹಂಗ ಆಶೀರ್ವಾದ ತಗೊಂಡ್ರಿ ಪೆನ್ ಬೀಳಿಸಿ ಅಂತ ಜನ್ನಿ ಕೇಳ್ತಾಳೆ. ಅದು ನಾನು ಕಾಲೇಜಿಗೆ ಸೇರಿದಾಗ್ಲಿಂದನೂ ಅವ್ರ ಹತ್ರ ಆಶೀರ್ವಾದ ತಗೋಬೇಕಂತ ಶಾನೆ ಆಸೆ ಇತ್ತು, ಆದರೆ ಅದಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಆ ಅವಕಾಶ ಇವತ್ತು ಸಿಕ್ತು, ಅದಕ್ಕೆ ಉಪಯೋಗಿಸ್ಕೊಂಡೆ ಅಷ್ಟೇಯ ಅಂತಿರ್ತಾಳೆ ವಿದ್ಯಾ. ಅಷ್ಟಲ್ದೇ ಬುದ್ಧಿವಂತೆ ಅಂತ ಹೇಳೋಕ್ಕಿಲ್ಲ ಬಿಡು ನಾನು. ಅದು ಬಿಡು, ಮಂತ್ರಿಗಳ ಪಕ್ಕದಲ್ಲಿ ಆರಾಡಿ ಕಟೌಟ್ ಥರ ಮಾಸಿ ಇರೋ ಥರ ಇದ್ರಲ್ಲ ಅವ್ರ್ಯಾರು ಅಂತ ಕೇಳ್ತಾಳೆ ಜನ್ನಿ. ವಿದ್ಯಾ ಬೇಜಾರು ಮಾಡಿಕೊಂಡು ಮುಂದಕ್ಕೆ ಬರ್ತಾಳೆ. ವಿದ್ಯಾ, ನೀನು ಸುಮ್ಕೆ ನಿಂತಿರುವಾಗಲೇ ಗೊತ್ತಾಗ್ತಾ ಇದೆ ಆ ಮಾಸಿ ಇರೋ ನಿನ್ನ ಮನ್ಸಿಗೆ ಹದ್ದಿರೋ ಕಳ್ಳ ಅಂತ. ವಿದ್ಯಾ ಅಂತ ಕೇಳ್ತಿರ್ತಾಳೆ ಜನ್ನಿ. ಈಗ ಆ ವಿಷಯದ ಬಗ್ಗೆ ಎಲ್ಲ ಯಾಕೆ ಏನೇನೋ ಮಾತಾಡಬೇಡ, ಸುಮ್ಕೆ ಇರು ಅಂತ ವಿದ್ಯಾ ಹೇಳ್ತಿರ್ತಾಳೆ. ಓಹೋ, ಯಾಕೆ ಮಾತಾಡಬಾರ್ದು ಅಲ್ವೇ? ಅಷ್ಟು ಹ್ಯಾಂಡ್ಸಮ್ ಆಗಿರೋ ಗಂಡನ್ನ ಯಾಕೆ ದೂರ ಮಾಡ್ಕೊತಾ ಇದೀಯಾ? ನೋಡು, ಇನ್ನೂ ಕಾಲ ಮಿಂಚಿಲ್ಲ, ಪ್ರೀತಿಯಿಂದ ಮಾತಾಡಿ ರಾಜಿ ಮಾಡ್ಕೊಬಿಡು ಅಂತಾಳೆ ಜನ್ನಿ. ಜನ್ನಿ ಅಂತ ಕೋಪ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡಬೇಡ, ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತಾಳೆ ವಿದ್ಯಾ. ಆಯ್ತಪ್ಪ ಆಯ್ತು, ಇರೋ ಥರ ಇರೋ ಗಂಡನ ಬಿಡ್ತಿದ್ಯಲ್ಲ ಅಂತ ಹೇಳ್ದೆ ಅಷ್ಟೇ. ಸರಿ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕಿಲ್ಲ ಅಂತ ಹೇಳ್ತಾಳೆ ಜನ್ನಿ. ಸರಿ ಬಾ, ಲ್ಯಾಬ್ಗೆ ಹೋಗೋಣ ಅಂತಾಳೆ ವಿದ್ಯಾ. ಇತ್ತ ಹಾಸ್ಪಿಟ್ಲಲ್ಲಿ ರಾಕೇಶ ಡಾಕ್ಟ್ರ್ ಹತ್ರ ಮಾತಾಡ್ತಾ ಇರ್ತಾನೆ. ಬಂದು ನೋಡ್ತಾ ನಿಂತ್ಕೊಂಡಿರ್ತಾಳೆ ದೂರ ಕಣ್ಮಣಿ. ನೋಡಿ, ನಾನು ನಿಮಗೆ ತುಂಬ ಸರಿ ಹೇಳಿದ್ದೀನಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಹುಷಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ನೀವು ಅರ್ಥ ಮಾಡ್ಕೊತಾ ಇಲ್ಲ? ಬೇರೆ ಏನೇ ಪ್ರಾಬ್ಲಮ್ ಇದ್ದರೂ ಟ್ರೈ ಮಾಡ್ಬೋದಿತ್ತು, ಬಟ್ ಅವ್ರಿಗಿರೋದು ಹಾರ್ಟ್ ಪ್ರಾಬ್ಲಮ್. ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೆ ಮಾತ್ರ ಉಳಿಯೋದು, ಅದು ಬಿಟ್ಟು ಬರೀ ಟ್ರೀಟ್ಮೆಂಟ್ ಮಾಡಿ ಅಂದರೆ ಏನೂ ಉಪಯೋಗ ಇಲ್ಲ. ಸೊ ಅವ್ರಿಗೀಗ ಇಮಿಡಿಯೇಟ್ ಸರ್ಜರಿ ಆಗಲೇಬೇಕು. ಅದಕ್ಕೆ ಮೇಯ್ನ್ ಹಾಸ್ಪಿಟ್ಲಿಗೆ ಬರ್ಕೊಡ್ತೀನಿ, ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಡಾಕ್ಟ್ರ್ ಹೇಳ್ತಾ ಇರ್ತಾರೆ. ಇಲ್ಲ ಡಾಕ್ಟ್ರೇ, ನಾನೇನಾದರೂ ಮಾಡಿ ನಮ್ಮವ್ವನ್ನ ಉಳಿಸ್ಕೊತೀನಿ, ನನ್ನ ಪಾಲ್ಗೆ ಇರೋದು ನಮ್ಮವ್ವ ಒಬ್ಳೆಯ. ಅವಳಿಗೆ ಆಪ್ರೇಷನ್ ಮಾಡಿಸೋದಕ್ಕೆ ನನ್ನ ಜೀವ ಒತ್ತಾಯ ಇಟ್ಟಾದರೂ ಅವ್ರಿಗೆ ಆಪ್ರೇಷನ್ ಮಾಡಿಸ್ತೀನಿ ಅಂತ ರಾಕೇಶ ಹೇಳ್ತಿರ್ತಾನೆ. ನೋಡಿ, ಹಾಗಂತ ನೀವು ತುಂಬ ಲೇಟ್ ಮಾಡಿದ್ರೆ ಆಗಲ್ಲ, ಇಮಿಡಿಯೇಟಾಗಿ ಕೆಲಸ ಮಾಡಬೇಕು ಅಂತ ಡಾಕ್ಟ್ರ್ ಹೇಳ್ತಾರೆ. ಸರಿ ಡಾಕ್ಟ್ರೇ, ಈಗ ನಮ್ಮವ್ವನ ಕೂಟ ಮಾತಾಡ್ಬೋದೇ ಅಂತ ಕೇಳ್ತಾರೆ ರಾಕೇಶ. ಹೋಗಿ ಮಾತಾಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಇತ್ತ ಪ್ರಾಂಶುಪಾಲ್ ಚೇಂಬರ್ಗೆ ಬರ್ತಾರೆ ವಿದ್ಯಾನ್ನು ಮತ್ತು ಜನ್ನಿ. ಸರ್ ಬರೋದು ಕೇಳಿದ್ರಂತೆ ಅಂತ ಕೇಳ್ತಾಳೆ ವಿದ್ಯಾ. ಕಂಗ್ರಾಟ್ಸ್ ವಿದ್ಯಾ, ಇವತ್ತಿನ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ನೀವು. ನಿಜವಾಗ್ಲೂ ನನ್ನ ನಂಬಿಕೆನ ಉಳಿಸ್ಕೊಂಡ್ರಿ ನೀವು, ಅದಕ್ಕೆ ನಿಮಗೆ ಅಭಿನಂದನೆಗಳು ತಿಳಿಸ್ಬೇಕು ಅಂತ ಹೇಳಿದೆ ಬರೋದಕ್ಕೆ ಅಂತ ಪ್ರಾಂಶುಪಾಲರು ಹೇಳ್ತಿರ್ತಾರೆ. ಥ್ಯಾಂಕ್ ಯು ಸರ್ ಅಂತ ಹೇಳಿ, ನೀವು ನನ್ನಂಥವಳನ್ನ ಗುರುತಿಸಿ ನನ್ನ ಮೇಲೆ ನಂಬಿಕೆ ಇಟ್ಟು ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ವಿದ್ಯೆ ಹೇಳ್ತಿರ್ತಾಳೆ. ನಿನ್ನನ್ನು ಇಲ್ಲಿಗೆ ಕರೆಸೋದಕ್ಕೆ ಮುಖ್ಯವಾದ ರೀಸನ್ ಇದೆ ವಿದ್ಯಾ. ಈ ವರ್ಷದ ಫೈನಲ್ ಎಕ್ಸಾಮಲ್ಲಿ ಯಾವ ಸ್ಟೂಡೆಂಟು ಟಾಪ್ ಮೋಡಲ್ಲಿ ಬರ್ತಾರೋ ಅವ್ರಿಗೆ ಮುಂದಿನ ವರ್ಷದ ಎಲ್ಲ ಫೀಸನ್ನು ನಾವೇ ನೋಡ್ಕೊತೀನಿ ಅಂತ ಮಂತ್ರಿಯವರು ಈಗ ತಾನೇ ಅನೌನ್ಸ್ ಮಾಡಿದ್ರಲ್ಲ, ಆ ಫೀಸ್ನ ಪಡ್ಕೊಳ್ಳೋ ಎಲ್ಲ ಅರ್ಹತೆ ನಿನಗಿದೆ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಈ ಅವಕಾಶನ ನೀನು ಪಡ್ಕೋಬೇಕು ಅಂತ ಮೇಡಮ್ ಹೇಳ್ತಿರ್ತಾರೆ. ಶಿವರಾಮೇಗೌಡರು ತುಂಬ ಒಳ್ಳೆ ವ್ಯಕ್ತಿ, ಅವ್ರು ಕೊಟ್ಟು ಮಾತನ್ನ ತಪ್ಪೋರಲ್ಲ ಅಂತ ಗೊತ್ತಿದೆಯಾ ಅಂತ ಪ್ರಾಂಶುಪಾಲರು ಕೇಳ್ತಿರ್ತಾರೆ. ವಿದ್ಯನ್ಗೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಸರ್, ಯಾಕಂದರೆ ಅವರು ಇವಳು ಮಾವ ಅಂತ ಜನ್ನಿ ಹೇಳ್ಬಿಡ್ತಾಳೆ. ಸಾರಿ ಕಣೆ, ಬಾಯಿ ತಪ್ಪಿ ಬಂದ್ಬಿಡ್ತು ಅಂತಾಳೆ ವಿದ್ಯಾನ್ ನೋಡಿ ಜನ್ನಿ. ಏನಮ್ಮ ಇವಳು ಹೇಳ್ತಾ ಇರೋದು, ಅವರು ನಿಮ್ಮ ಮಾವನ ಅಂತ ಕೇಳ್ತಾರೆ ಪ್ರಾಂಶುಪಾಲರು. ಹಾಂ ಸರ್, ಅವರೇ ವಿದ್ಯನ್ ಮಾವ ಅಂತಿರ್ತಾಳೆ ಜನ್ನಿ. ಏನಮ್ಮ ಅವ್ರು ಹೇಳ್ತಿರೋದು ನಿಜನಾ ಅಂತ ಕೇಳ್ತಾರೆ ಪ್ರಾಂಶುಪಾಲರು. ಹೌದು ಸರ್ ಅಂತಾಳೆ ವಿದ್ಯಾ. ಆಗಿದ್ರೆ ನಿನ್ನ ಡೈವರ್ಸ್ ಕೇಸ್ ನಡೀತಾ ಇದೆ ಅಂತ ಹೇಳಿದ್ದು ಅವ್ರ ಮಗನ ಜೊತೆನೇನಾ ಅಂತ ಮೇಡಮ್ ಕೇಳ್ತಾರೆ. ಹೌದು ಮೇಡಮ್ ಅಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.